ಬಿಸಿ ಬಿಸಿ ಕಡಾಯಿ ಪನ್ನೀರ್. ಸೊ ನೋಡೋದಕ್ಕೆ ಎಷ್ಟು ಚೆಂದ ಅನ್ನಿಸ್ತದೆ, ತಿನ್ನೋದು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಕಡಾಯಿ ಪನ್ನೀರು. ಮತ್ತು ಮಾಡಲು ಕೂಡ ಸುಲಭನೇ, ಬೇಗನೆ ತಟ್ಟಂತ ಆಗುತ್ತೆ ಇದು ಕಡಾಯಿ ಪನ್ನೀರು. ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆಲ್ ಅಂತ ಕೊಡಿ. ಯಾವುದೇ ಒಂದು ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮಗೇ ಬರುತ್ತೆ. ಹಾಗೆಯೇ ಲೈಕ್ ಕೊಡೋದು ಮರಿಬೇಡಿ, ಹೈಪ್ ಮಾಡೋದು ಮರಿಬೇಡಿ. ವಿಡಿಯೋ ಕೊನೆ ತನಕ ನೋಡಿ, ಹೇಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀನಿ ಅಂತ ನೋಡಿ, ಮತ್ತೆ ಎಲ್ಲೂ ಸಹ ಸ್ಕಿಪ್ ಮಾಡಲಾರ್ದಂಗೆ ನೋಡಿ ವಿಡಿಯೋ ಎಂಟು ತನಕ. ಹಾಗೆಯೇ ಈಗ ಇದಕ್ಕೆ ಏನೇನು ಬೇಕು ಅದೆಲ್ಲ ನೋಡ್ಕೊಂಡು ಬರೋಣ. ಬನ್ನಿ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಡು ಬರೋಣ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಈ ಥರ ಸಿಪ್ಪೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ತೆಗೆದು ನಾನು ಕ್ಯೂಬ್ಸ್ ಥರ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಪ್ರಿಂಗ್ ಆನಿಯನ್ ಸೊಪ್ಪು, ಕೊತ್ತಂಬರಿ, ಕರಿಬೇವು, ಜೀರಿಗೆ ಪುಡಿ, ಮತ್ತು ಕೊತ್ತಂಬರಿ ಬೀಜ ಪುಡಿ, ಕಸೂರಿ ಮೇಥಿ, ಕ್ಯಾಪ್ಸಿಕಮ್ಮು, ಖಾರದ ಪುಡಿ, ಅರಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4 ಗೋಡಂಬಿ, ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ. ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿಟ್ಕೊಂಡಿದ್ದು ನಾನು ಕ್ಯಾಪ್ಸಿಕಮ್ನ. ಒಂದು 1/4 kg ಅಷ್ಟು ನಾನು ಪನ್ನೀರ್ ತೊಗೊಂಡಿದ್ದೀನಿ. ಕ್ಯೂಬ್ಸ್, ದೊಡ್ಡ ದೊಡ್ಡ ಕ್ಯೂಬ್ಸ್ ಕಟ್ ಮಾಡ್ಕೊಂಡಿದ್ದೀನಿ. ಜೀರಿಗೆ, ಸೋಂಪು, ಪಲಾವ್ ಎಲೆ, ಲವಂಗ, ಮೆಣಸು, ಚಕ್ಕೆ ತೊಗೊಂಡಿದ್ದೀನಿ. ಮತ್ತು ಎಣ್ಣೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಏನು ಡ್ರೈ ಮಸಾಲೆ ಇಟ್ಕೊಂಡಿದ್ದೀವಲ್ಲ ಅದೆಷ್ಟನ್ನು ಇದಕ್ಕೆ ಹಾಕ್ಕೊಂಡು ಹುರ್ಕೋಬೇಕು. ಈಗ ಇಷ್ಟನ್ನು ಇದಕ್ಕೆ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಎಣ್ಣೆ ಹಾಕೋಬಾರ್ದು. ಒಂಥರ ಸ್ಮೆಲ್ ಬರುತ್ತೆ ಘಮ ಘಮ ಅಂಥೇಳಿ. ಸೊ ಈ ಥರ ಫ್ರೆಶ್ಶಾಗಿ ಪೌಡ್ರ್ ಮಾಡಿಕೊಂಡು ನಾವು ಹಾಕೋದ್ರಿಂದ ಆ ಪಲ್ಯದ್ದು ಏನು ಆ ಗ್ರೇವಿ ಟೇಸ್ಟೇ ಸಖತ್ತಾಗಿರುತ್ತೆ. ಈಗ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಟೊಮ್ಯಾಟೊ ಇದೆಯಲ್ವ ಅದನ್ನು ನಾನು ಬೇಯಿಸೋದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ತಾಯಿದ್ದೀನಿ, ಜಲ್ದಿ ಬೆಂದ್ಬಿಡುತ್ತೆ ಅದಕ್ಕೋಸ್ಕರ. ಈಗ ಇದಕ್ಕೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ, ಶುಂಠಿ ಇದಿಷ್ಟನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಬೇಗ ಆಗುತ್ತೆ, ತುಂಬ ರುಚಿ ಮಾತ್ರ ಇದು. ನೋಡಿ, ಈಗ ಗೋಡಂಬಿ ನಾನು ನೀರಲ್ಲಿ ನೆನೆಸಿಟ್ಟಿಲ್ಲ, ಈಗ ಡೈರೆಕ್ಟಾಗಿಯೇ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಗ್ರೇವಿ ಏನಿದೆಲ್ಲ ಒಂದು ತಿಕ್ನೆಸ್ ಅಂದರೆ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಗೋಡಂಬಿ ಹಾಕೋದ್ರಿಂದ. ಆ ಫ್ಲೇವರ್ ಕೂಡ ಚೇಂಜ್ ಆಗಿರುತ್ತೆ ಅದಕ್ಕೆ. ಈಗ ನಾನು ಅದನ್ನು ಒಂದು ಮಿಕ್ಸಿ ಜಾರಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು, ಹಾಗೆ ಮಾಡ್ಕೋಬಾರ್ದು. ಹಾಗೆ ನಾವೇನು ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಮಸಾಲಾನ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಕಡಾಯಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಕರಿಬೇವು, ಈಗ 1 ಈರುಳ್ಳಿನ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ನಾನು. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋತನ ಸ್ವಲ್ಪ ಹುರ್ಕೊಂಡು ಈಗ ಇದಕ್ಕೆ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಹಸಿ ವಾಸನೆ ಹೋಗೋತನ, ಆಮೇಲೆ ಸ್ವಲ್ಪ ಬೆಂದಬೇಕು. ಒಂದು 70% ಅಷ್ಟು ಕುಕ್ ಆದರೆ ಸಾಕಿದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಕಡೆಗೆ ಉಪ್ಪು ನೋಡಿ ಹಾಕಬೇಕು, ಯಾಕಂದರೆ ನಾವು ಫಸ್ಟು ಮಸಾಲ ಏನು ಪೇಸ್ಟ್ ರುಬ್ಕೊಳ್ಳುವಾಗ ಆವಾಗೂ ಹಾಕ್ಕೊಂಡಿದ್ವಿ, ಇವಾಗೂ ಹಾಕ್ತಾಯಿದ್ದೀವಿ ಅದಕ್ಕೆ. ಸೊ ಎರಡೂ ಬ್ಯಾಲೆನ್ಸ್ ಆಗೋ ಥರ ಹಾಕೋಬೇಕು ಉಪ್ಪು ಖಾರನ. ಈಗ ಖಾರದ ಪುಡಿ ಮತ್ತು ಅರಶಿನದ ಪುಡಿ ಹಾಕ್ತಾಯಿದ್ದೀನಿ. ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಬೀಜ ಪುಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅದಷ್ಟು ಮಸಾಲೆ ಎಲ್ಲ ಕ್ಯಾಪ್ಸಿಕಮಿಗೆ ಮತ್ತು ಈರುಳ್ಳಿಗೆ ಅಂಟ್ಕೋಬೇಕು, ಚೆನ್ನಾಗಿ ಕಲಿಸ್ಕೋಬೇಕು.
ಈಗ ನಾವು ಏನು ಗ್ರೇವಿ ಮಾಡ್ಕೊಂಡಿದ್ವಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಗ್ರೇವಿ ಮಾಡ್ಕೊಂಡಿರೋದು ನೋಡಿ ಎಷ್ಟು ತಿಕ್ನೆಸ್ ಇದೆ. ಒಂಚೂರು ನೀರು ನೋಡಿಕೊಂಡು ಹಾಕೊಂಡ್ಬಿಡ್ಬೇಕು ಇಲ್ಲೇ. ಒಂದು ರೌಂಡ್ ಪೂರ್ತಿಯಾಗಿ ಕಲಿಸ್ಕೊಂಡು ಅಂದರೆ ಪೂರ್ತಿ ಕುದಿಯೋದಕ್ಕೆ ಬಿಡಬಾರ್ದು. ಕುದಿಯೋಕ್ಕೂ ಮುಂಚೆನೇ ಅದಿಷ್ಟು ಮಸಾಲ ಎಲ್ಲನೂ ಕಲಿಸ್ಕೋಬೇಕು. ಈಗ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಏನು ಇಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕೊಳ್ಳೋಣ. ಅದ್ರದ್ದು ಸೊಪ್ಪು ಅಷ್ಟೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರದ್ದು ಈರುಳ್ಳಿ ನಾನು ಹಾಕಿಲ್ಲ, ಬೇಕಿದ್ರೆ ನೀವು ಹಾಕೋಬೋದು. ಈಗ ಏನು ನಾವು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರನ್ನ ಅದಿಷ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಸಪ್ರೇಟಾಗಿ ಈ ಎಣ್ಣೆಯಲ್ಲಿ ನಾನು ಅದನ್ನು ಫ್ರೈ ಮಾಡಿ ತೆಗೆದಿಲ್ಲ. ಇದು ಹಾಗೇ ಹಾಕಿ ಒಂದೆರಡು ಕುದಿಸಿದ್ರೆ ಪನ್ನೀರ್ ಸಾಫ್ಟಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡೋದಕ್ಕೆ. ಸೇಮ್ ಈ ಡಾಬಾ ಸ್ಟೈಲಲ್ಲಿ ಅಥವಾ ರೆಸ್ಟೋರೆಂಟ್ನಲ್ಲೆಲ್ಲ ಕೊಡ್ತಾರಲ್ವ ಅದೇ ಥರನೇ ಇರುತ್ತೆ. ಇದು ಒಂದು ಕುದಿ ಬರುವಾಗ ಮುಚ್ಚಿಟ್ಬಿಡ್ಬೇಕು. ಈಗ ಇದನ್ನು ಈಗ ಇದಾಗಿದೆ, ಒಂದು ಕುದಿ ಚೆನ್ನಾಗಿ ಕುದೀತಾ ಇದೆ. ಈಗ ಕಸೂರಿ ಮೇಥಿ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಕಸೂರಿ ಮೇಥಿ ಹಾಕಿದ ಮೇಲೆ ಮತ್ತೆ ಒಂದೆರಡು ರೌಂಡು ಕುದಿಯೋದಕ್ಕೆ ಒಂದು 5 ನಿಮಿಷ ಕುದ್ರೆ ಸಾಕು. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಫ್ರೆಶ್ ಆಗಿರುವಂಥದ್ದು. ಈಗ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು ಇದನ್ನು. ಮತ್ತೆ ಒಂದು 2 ಸೆಕೆಂಡ್ ಮುಚ್ಚಿಡ್ತೀನಿ. ಆಗಿದೆ ಈಗ ಇದು ನೋಡೋಣ. ನೋಡಿ ಪೂರ್ತಿಯಾಗಿ ಆಗಿದೆ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ತೆಕ್ಕೊಂಡ್ಬಿಡೋಣ. ಬಿಸಿ ಬಿಸಿಯಾಗಿರುವ ಕಡಾಯಿ ಪನ್ನೀರ್ ರೆಡಿ. ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರಿ, ಇಷ್ಟೇ ಕಡಾಯಿ ಪನ್ನೀರ್ ಮಾಡೋದು. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ತಿಳಿಸಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.